ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಅಲ್ಲಿ ವೀಕ್ಷಕರೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು ಬರೋಣ ಏನಂತೀರಾ. ಈಗಾಗಲೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರಕ್ಕೆ ಚಿರತೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ಬೋದು. ದಿಢೀರ್ನೆ ತಡರಾತ್ರಿ ಒಂದು ರಾಣೆಬೆನ್ನೂರು ನಗರದ ಕಾಕಿಯವರ ಗಲ್ಲಿಯ ಮನೆಯ ಮೆಟ್ಟಿಲ ಮೇಲೆ ಈ ಒಂದು ಚಿರತೆ ಮಲಗಿರ್ತಕ್ಕಂಥ ದೃಶ್ಯ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಇದನ್ನು ವೀಕ್ಷಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಈ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಈಗ ತಡರಾತ್ರಿ ಬಂದು ಮೆಟ್ಟಿಲ ಮುಂಭಾಗದಲ್ಲಿ ನಿದ್ರೆಗೆ ಜಾರಿರ್ತಕ್ಕಂಥ ಈ ಚಿರತೆಯನ್ನು ಕಂಡಂಥ ಮನೆಯ ಮಾಲೀಕರು ಗಾಬರಿಗೊಂಡು ಪಕ್ಕದವರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಚಿರತೆ ಅಲ್ಲಿ ಇರತಕ್ಕಂಥ ಜನರನ್ನು ಅಥವಾ ಮನುಷ್ಯನನ್ನು ನೋಡಿದ ತಕ್ಷಣ ಬೇರೆ ಕಡೆ ಜಿಗಿದು ಅಲ್ಲಿ ಅವಿತು ಕುಳಿತಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳಕ್ಕೆ ನಗರಸಭಾ ಆಡಳಿತ ಇರ್ಬೋದು, ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ತಾಲೂಕಾ ಆಡಳಿತದ ಜೊತೆಯಲ್ಲೇ ಗದಗನಿಂದ ಅರವಳಿಕೆ ತಜ್ಞರು ಕೂಡ ಈ ಒಂದು ಚಿರತೆಯನ್ನು ಹಿಡಿಯಲು ಈಗ ಬರ್ತಕ್ಕಂಥ ಮಾಹಿತಿನೂ ಕೂಡ ಲಭ್ಯವಾಗಿದೆ. ಈಗಾಗಲೇ ಸ್ಥಳೀಯರು ಹೇಳುತ್ತಿರೋ ಪ್ರಕಾರ ತಡರಾತ್ರಿನೇ ಇಲ್ಲಿ ಬಂದಿರ್ಬೋದು. ಯಾವುದೇ ಒಂದು ಹಸಿವನ್ನು ನೀಗಿಸಿಕೊಳ್ಳಲು ಈ ಒಂದು ಪಟ್ಟಣಕ್ಕೆ ಬಂದಿರಬಹುದು ಎಂದು ಶಂಕಿಸಲಾಗಿದೆ. ಈಗಾಗಲೇ ಈ ಹಿಂದೆನೂ ಕೂಡ ರಾಣೆಬೆನ್ನೂರು ತಾಲೂಕಿನಲ್ಲಿ ಹಲವಾರು ಬಾರಿ ಚಿರತೆ ಪ್ರತ್ಯಕ್ಷವಾಗಿರೋ ಬಗ್ಗೆ ಸಾರ್ವಜನಿಕರು ಕೆಲವು ದೂರುಗಳನ್ನು ಹೇಳಿದರು ಮತ್ತು ಪ್ರತ್ಯಕ್ಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು ಹರಿದಾಡಿದ್ವು. ಆ ಕೂಡಲೇ ಫಾರೆಸ್ಟ್ ಇಲಾಖೆ ಎಚ್ಚೆತ್ತುಕೊಂಡು ಇಂಥ ಕಾಡು ಮೃಗಗಳು ನಾಡಿಗೆ ಬರದಂತೆ ಅವಕ್ಕೆ ಸೂಕ್ತವಾದ ರಕ್ಷಣೆ ಒದಗುವುದರ ಜೊತೆಯಲ್ಲಿ ಆ ನಾಡಿನ ಜನತೆಗೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಕೂಗು ಕೇಳಬಹುದು ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು ಈಗ ದೃಶ್ಯಾವಳಿಗಳಲ್ಲಿ ಇದು ಒಂದು ರಾಣೆಬೆನ್ನೂರು ನಗರದ ಕಾಕಿಯವರ ಗಲ್ಲಿಯಲ್ಲಿ ಬರ್ತಕ್ಕಂಥ ಒಂದು ನಿವಾಸದ ಮನೆ ಮೇಲೆ ಈ ಚಿರತೆ ಪ್ರತ್ಯಕ್ಷವಾಗಿರೋದು. ವೀಕ್ಷಕರೇ ಈಗ ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಈಗ ಇಲ್ಲಿ ನೋಡ್ಬೋದು ಸುಮಾರು ಇಲ್ಲಿ ಸಹಸ್ರಾರು ಜನರು ಸಾವಿರ ಸಂಖ್ಯೆಯಲ್ಲಿ ಈ ಒಂದು ಚಿರತೆಯನ್ನು ಅವಿತು ಕುಳಿತಿರ್ತಕ್ಕಂಥ ಚಿರತೆಯನ್ನು ನೋಡಲು ಬಂದಿರತಕ್ಕಂಥ ದೃಶ್ಯಾವಳಿಗಳು. ಈಗಾಗಲೇ ಸ್ಥಳಕ್ಕೆ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನೇನು ಚಿರತೆಯನ್ನು ಕೆಲವೇ ಕ್ಷಣದಲ್ಲಿ ಅದನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಆಂಬುಲೆನ್ಸು ಬಂದು ನಿಂದಿರ್ತಕ್ಕಂಥದ್ದು ಯಾವುದಾದ್ರೂ ಚಿರತೆ ಈಗ ಅದು ಗಾಬರಿಗೊಂಡಿರ್ತಕ್ಕಂಥ ಅವಿತು ಕುಳಿತಕ್ಕಂಥ ಸ್ಥಳದಲ್ಲಿ ಏನಾದರೂ ಅದನ್ನು ಸೆರೆ ಹಿಡಿಯಲು ಹೋದಾಗ ಯಾವುದಾದ್ರೂ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಪೊಲೀಸ್ ಇಲಾಖೆಯೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಆದರೆ ಸ್ಥಳೀಯರು ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ವೀಕ್ಷಕರು ಏನಂದರೆ ತಕ್ಷಣ ಇಂಥ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಫಾರೆಸ್ಟ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಒಂದು ದೊಡ್ಡ ಅನಾಹುತವನ್ನೇ ಸಂಭವಿಸಿಬಿಡ್ತೈತಿ. ಇವತ್ತು ಅದು ಒಂದು ಅದೃಷ್ಟವಶಾತ್ ಯಾವುದೇ ಒಂದು ಅಹಿತಕರ ಘಟನೆ ಇಂದು ನಡೆದಿಲ್ಲ. ಬನ್ನಿ ವೀಕ್ಷಕರೇ, ಹಂಗಾರ ಸ್ಥಳೀಯರು ಮತ್ತು ಇಲ್ಲಿ ಅಧಿಕಾರಿಗಳು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ರೆ, ಯಾವ ರೀತಿ ಚಿರತೆ ಪ್ರತ್ಯಕ್ಷವಾಗಿರೋದನ್ನು ಜನರು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆಮೇಲೆ ಜನಪ್ರತಿನಿಧಿಗಳು ಹೇಳಿದ್ದೇನು, ಯಾವ ರೀತಿ ಒಂದು ಈ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕಂತ ಹೇಳಿದರೆ ಒಮ್ಮೆ ನೋಡಿಬಿಡಿ. ಖಂಡಿತ ನೀವು ಹೇಳೋ ಸತ್ಯ ಇದೆ. ಆದರೆ ಇದು ಇವತ್ತು ಭಾಳ ಆಶ್ಚರ್ಯವಾದ ಬೆಳವಣಿಗೆ. ಯಾಕಂದರೆ ಇವತ್ತು ನಗರಕ್ಕೆ ನುಗ್ಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ. ಬಟ್ ಆದರೆ ಒಂದೇನೋ ಯಾರಿಗೂ ತೊಂದರೆ ಆಗಿಲ್ಲ, ಮನೆಯಲ್ಲಿರ್ತಕ್ಕಂಥವ್ರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೆ ಅದು ಒಂದೇ ಜಾಗದಲ್ಲಿ ಕುಂತಿದೆ ಅಂತ ನಾನು ಕೂಡ ಈಗ ನೋಡಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ನೋಡೋಣ, ಇದನ್ನು ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಎಲ್ಲ ಮಾತನಾಡಿ ಮುಂದೆ ಈ ಥರ ಆಗಲಿ ಅಂತ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾತಾಡ್ತೀವಿ. ಫಾರೆಸ್ಟ್ ಅಧಿಕಾರಿಗಳು ಏನು ಕ್ರಮ ಜರುಗಿಸೋದು? ಅದೇ ಅಧಿಕಾರಿಗಳು ಕ್ರಮ ತಗೋಬೇಕು. ಬಟ್ ಅವ್ರು ರಾತ್ರಿ ಎಲ್ಲ ಕಾಯೋಕ್ಕಾಗಲ್ಲ. ಬಟ್ ಅದು ಯಾಕೆ ಈ ಥರ ಇವತ್ತು ನಗರಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಅದನ್ನು ಈಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಭಾಳ ನೋಡೋಕೆ ಭಾಳ ಅದು ಕೂಡ ಭಯ ಆಗಿತ್ತು. ಜನರು ಕೂಡ ಸ್ವಲ್ಪ ಜಾಸ್ತಿ ಜನ ಸೇರೋದ್ರಿಂದ ಅದು ಭಯಗೊಂಡು ಪಕ್ಕದಲ್ಲೇ ಹಾರ್ತಾ ಇದ್ದು. ಈಗಾಗಲೇ ಫಾರೆಸ್ಟ್ ಇಲಾಖೆ ಮತ್ತು ಎಲ್ಲ ಇಲಾಖೆ ಕೂಡ ಅಲ್ಲಿ ಬಂದಿದ್ದಾರೆ. ಪೊಲೀಸ್ ಇಲಾಖೆ ಐತಿ, ಎಲ್ಲ ಇಲಾಖೆಯಿಂದ ಬಂದು ಹೋಗಿದ್ದಾರೆ. ಈಗ ಏನು ರೆಸ್ಕ್ಯೂ ಏನು ಆಪರೇಷನ್ ವ್ಯವಸ್ಥೆ ಮಾಡ್ಕೊತ ಎಲ್ಲ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಗದಗಿಂದ ಟೀಮ್ ಕೂಡ ಈಗ ಬರ್ತಾ ಇದ್ದಾರೆ. ಅರವಳಿಕೆ ಮದ್ದು ಅದು ಮತ್ತು ಪಿಸ್ತೂಲಿಂದ ಬರ್ತಾ ಇದ್ದಾರೆ. ಇನ್ನು ಕೇವಲ 10 ನಿಮಿಷದಲ್ಲೇ ಆ ಕಾರ್ಯಾಚರಣೆ ಪ್ರಾರಂಭ ಮಾಡ್ತದೆ ಅಧಿಕಾರಿಗಳು. ಸರ್, ನೀವು ಮೊದಲು ಬಂದಾಗ ಯಾವ ಸ್ಥಿತಿಯಲ್ಲಿ ಇತ್ತು ಸರ್? ಅದು ಭಯಗೊಂಡು ಆ ಮನೆ ಮೂಲೆಯಲ್ಲಿ ಕುಡಿತದು. ಆ ಕುಡಿದ ಸಂದರ್ಭದಲ್ಲಿ ಜನ ನೋಡಲಿಕ್ಕೆ ಒಂಥರ ಕಾತುರ ಇದ್ರು.
ಅದು ಭಯಗೊಂಡು ಅದು ಪಕ್ಕದ ಮನೆಯಲ್ಲಿ ಹರಿತು. ಇಲ್ಲ ಬೆಳಗ್ಗೆ ನಮ್ಮ ಅನಿಸಿಕೆ ಬೆಳಗ್ಗೆ ಮುಂಜಾನೆ 4ರಿಂದ 5 ಗಂಟೆ ಸುಮಾರು ಯಾರು ಮಲಗಿರ್ತಾರಲ್ಲ ಆ ಸಮಯದಲ್ಲಿ ತನ್ನಷ್ಟೇ ತಾನೇ ಬಂದಿದೆ, ಯಾವುದೇ ಭಯ ಇಲ್ಲ ಅಂದ್ರೆ ಬಂದಿದೆ. ಅದು ಬಂದಾಗಿ ಮ್ಯಾಕೆ ಅಲ್ಲಿ ಮನೆ ಸೇರಿ ಮ್ಯಾಕೆ ಮುಂದೆ ಎಲ್ಲಿ ಹೋಗ್ಬೇಕು ಗೊತ್ತಾಗಿಲ್ಲ, ಭಯಗೊಂಡು ಅದು ಜನರ ಧ್ವನಿ ಕೇಳಿ ಭಯಗೊಂಡು ಆ ಕಡೆ ಹಾರಿದೆ ತನ್ನ ಈಗ ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅದು ಯಾವ ಥರ ಬಂದೈತಿ ಗೊತ್ತಾಗಿಲ್ಲ, ಹಸಿವಾಗಿಂದ ಬಂದದ್ದು ಯಾವ್ದು ಗೊತ್ತಾ. ಬಟ್ ಫಾರೆಸ್ಟ್ ಇಲಾಖೆ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಸುತ್ತಲೂ ಕೂಡ ಬಲಿಗಳನ್ನು ಹಾಕಿ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಅದನ್ನ ಅದನ್ನ ಜೀವಂತವಾಗಿ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿದ್ದು ಯಾರು ಸರ್? ನಾವು ಸರ್. ಎಲ್ಲಿಂದ ಎಲ್ಲಿತ್ತು ಅದು? ಮೆಟ್ಲು ಕೆಳಗಡೆ. ಹಾಂ. ಹೆಂಗೆ ಗೊತ್ತಿಡಿದ್ರಿ ನೀವು? ಅದು ಮಲಗಿತ್ತಂದ್ರೆ ಸಡನ್ ಆಗಿ ಇದಾಯ್ತು. ಯಾವಾಗ ಬಂದಿತ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಅದು ಮಾಹಿತಿ ಇಲ್ಲ. ಮತ್ತು ಹೆಂಗೆ ಸಡನ್ಲಿ ನೋಡಿ ನೀವು ಏನು ಮಾಡಿದ್ರಿ ಅವಾಗ? ಮತ್ತೆ ಡೋರ್ ಹಾಕೊಂಡಿದ್ವಿ. ಹಾಂ. ಆ ನಂತರ ರೀ? ಆನಂತರ ಮತ್ತೆ ಕಾಟಿ ಮಂಜಾನವ್ರು ಫೋನ್ ಹಚ್ಚಿದ್ವಿ. ಹಾಂ. ಮತ್ತೆಲ್ಲರೂ ಫೋನ್ ಹಚ್ಚಿದ್ವಿ. ಹಾಂ. ಅಧಿಕಾರಿಗಳು ಫಾರೆಸ್ಟ್ ಇಲಾಖೆಗೆ ಏನಾರ ಗಮನಕ್ಕೆ ತಂದ್ರೆ? ಮಂಜಣ್ಣವ್ರು ತಂದರು. ಮಂಜಾಣ ಸರ್, ಈ ಇವತ್ತಿನ ದೃಶ್ಯ ಬಹಳ ವಿಚಿತ್ರವಾದ ದೃಶ್ಯ. ಏನು ಕಾಡು ಪ್ರಾಣಿಗಳು ಕಾಡಿನಲ್ಲಿರೋದು ಬಿಟ್ಟು ಏನು ನಗರ ಪ್ರದೇಶದ ಬಂದ ಮೇಲೆ ಜನರಿಗೆ ಭಾಳ ಭಯ ಭೀತಿ ಹುಟ್ಟಿಸಿದೆ. ಇನ್ನು ಜನ ಸಾಯಂಕಾಲ ಅಲ್ಲ ಹಗಲಿ ಓಡಾಡೋದು ಭಾಳ ಕಷ್ಟಕರವಾದ ಸಂಗತಿ. ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಸೂಕ್ತ ಕ್ರಮ ತೆಗೆದುಕೊಂಡು ಪ್ರಾಣಿಗಳನ್ನು ಅಡವಿಗೆ ಕಳಿಸೋ ವ್ಯವಸ್ಥೆ ಮಾಡಬೇಕು. ರಾಣೆಬೆನ್ನೂರು ನಗರದ ಮನೆಯಲ್ಲೇ ಬಂದು ಚಿರತೆ ಕಾಡು ಪ್ರಾಣಿಗಳ ವಾಸ್ತವ ಹೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನು? ಇವತ್ತು ಒಂದು ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಂದು ಕಾಡಮೃಗ ಇವತ್ತು ನಗರದೊಳಗೆ ಬಂದಿರೋದನ್ನು ನೋಡಿದರೆ ಇವತ್ತು ಯಾರಿಗೂ ಕೂಡ ಅನಾಹುತ ಮಾಡಿಲ್ಲ. ಆದರೆ ಅದೊಂದು ನಮಗೆ ಸಂತೋಷದ ವಿಷಯ. ಯಾಕಂದರೆ ಇವತ್ತು ಜನರು ಇವತ್ತು ಕಾಡಮೃಗ ಒಳಗಡೆ ಬಂದತಪ್ಪ ಅಂದರೆ ಈ ಕಾಡಿನಿಂದ ನಾಡಿಗೆ ಬಂದತಪ್ಪ ಅಂತಂದರೆ ಜನರು ಭಯಭೀತಿಯಿಂದ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯಮಾಡಿ ಮೊನ್ನೆ ಕಂಡ್ರಳ್ಳಿ ಒಳಗೆ ಒಬ್ಬ ವ್ಯಕ್ತಿ ಹೊರಗಡೆ ಹೋದಾಗ ಚಿರತೆ ದಾಳಿ ಮಾಡಿತ್ತು ಅಂತ ಕೇಳಿದ್ವಿ. ಆದರೆ ಇಲ್ಲಿ ಊರು ಒಳಗಡೆ ಬಂದರೂ ದಾಳಿ ಮಾಡಿಲ್ಲ. ಆದರೂ ಜನರು ಸುರಕ್ಷಿತವಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡು ಮೃಗಗಳು ಎಲ್ಲೆಲ್ಲಿ ಅದಾವು ಅವುಗಳನ್ನು ಸುರಕ್ಷಿತವಾಗಿ ಅವುಗಳಿಗೆ ಒಂದು ಈ ನಗರಗಳಿಗೆ ಬರದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತತಿ, ಅರಣ್ಯ ಇಲಾಖೆ ನೆಪಕ್ಕೆ ಮಾತ್ರ ನೌಕರಿ ಮಾಡೋದ ವ್ಯವಸ್ಥೆ ಆಗೈತಿ. ಅವ್ರು ಎಲ್ಲಿ ಅದಾರ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅರಣ್ಯ ಇಲಾಖೆಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಮ್ಮದೊಂದು ಆಗ್ರಹ. ಒಂದು ಕಡೆ ಎಲ್ಲ ಮನುಕೂಲ ಕಾಡನ್ನು ನಾಶ ಮಾಡಿ ಕಾಡು ಪ್ರಾಣಿಗಳು ಸಿಟಿ ಅಥವಾ ಗ್ರಾಮೀಣ ಭಾಗದಲ್ಲಿ ಬಂದು ವಾಸ್ತವ ಹೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ವಾ ಸರ್? ಇವತ್ತು ಸತ್ಯ 100ಕ್ಕೆ 100 ಸತ್ಯ. ಯಾಕಂದ್ರೆ ಇವತ್ತು ಕಾಡುಗಳನ್ನು ಉಳಿಸುವಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲಿದಾರಂತ ಗೊತ್ತಾಗಲ್ಲ. ಯಾಕಂದ್ರೆ ಮರಗಳನ್ನ ಊರೊಳಗೆ ಇಟ್ಟಂತ ಮರಗಳನ್ನು ಕಡಿದ್ರೆ ಅವ್ರಿಗೆ ಆಕ್ಷನ್ ತಗೊಳಂಗಿಲ್ಲ. ಇನ್ನು ಕಾಡು ಎಷ್ಟು ಲಾಸ ಕಡಿದು ಸಾಗಿಸ್ತಾರ ಅನ್ನೋದನ್ನ ನಮಗೆ ವಿಚಾರ ಮಾಡ್ತಲ್ಲ, ಅರಣ್ಯವನ್ನು ನಾಶ ಮಾಡ್ತಾ ಇದಾರೆ ಅಂತಂದು ನನ್ನ ದೊಡ್ಡ ಆರೋಪ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೇನೆ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ನಮ್ಮ ಇಂಥ ವಿಭಿನ್ನವಾದ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.